ಸ್ನೇಹಿತರೆ, ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಡಿಸೆಂಬರ್ 11ಕ್ಕೆ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ. ಆದರೆ ಚಾಲೆಂಜಿಂಗ್ ಸ್ಟಾರ್ ಅನುಪಸ್ಥಿತಿಯಲ್ಲೇ ಇವತ್ತು ಪ್ರೆಸ್ ಮೀಟ್ ಮಾಡಬೇಕಾದಂಥ ಪರಿಸ್ಥಿತಿ ಚಿತ್ರತಂಡಕ್ಕೂ ಕೂಡ ಬಂದಿತ್ತು. ಆದರೂ ಕೂಡ ಅದರ ನೋವಲ್ಲೇ ಪ್ರೆಸ್ ಮೀಟನ್ನು ಯಶಸ್ವಿಯಾಗಿ ನಡೆಸಿದರು. ಆದರೂ ಮಾಧ್ಯಮದವರಿಂದ ಕೆಲವು ಅಸಹನೀಯ ಪ್ರಶ್ನೆಗಳು ಕೂಡ ಸಿನಿಮಾ ತಂಡಕ್ಕೆ ಎದುರಾಯಿತು. ಅದನ್ನು ಸರಿಯಾಗಿ ನಿಭಾಯಿಸುವಲ್ಲಿ ಸಿನಿಮಾ ಟೀಮ್ ಕೂಡ ಯಶಸ್ವಿಯಾಯಿತು. ಒಟ್ಟಾರೆಯಾಗಿ ಡಿಸೆಂಬರ್ 5ಕ್ಕೆ ಸಿನಿಮಾ ಟ್ರೇಲರ್ ರಿಲೀಸ್ ಆಗ್ತಾ ಇದೆ. ಅದ್ಧೂರಿಯಾಗಿ ಟ್ರೇಲರ್ನ ಹಬ್ಬದ ರೀತಿಯಾಗಿ ಸೆಲೆಬ್ರೇಟ್ ಮಾಡಲಿಕ್ಕೂ ಕೂಡ ದರ್ಶನ್ ಫ್ಯಾನ್ಸ್ ಕೂಡ ಕಾಯ್ತಾ ಇದ್ದಾರೆ. ಡಿಸೆಂಬರ್ 5ರಂದು ಬೆಳಗ್ಗೆ 10:05ಕ್ಕೆ ದ ಡೆವಿಲ್ ಟ್ರೇಲರ್ ರಿಲೀಸ್ ಕೂಡ ಆಗ್ತಾ ಇದೆ. ವರ್ಲ್ಡ್ ರೆಕಾರ್ಡ್ ಮಾಡೋ ದೃಷ್ಟಿಯಿಂದ ಡಿ ಬಾಸ್ ಜೈಲಲ್ಲಿರಲಿ ಎಲ್ಲೇ ಇರಲಿ ನಾವು ಮಾತ್ರ ಅವ್ರನ್ನ ಕೈ ಬಿಡೋದಿಲ್ಲ ಅಂತ ದರ್ಶನ್ ಫ್ಯಾನ್ಸ್ ಕೂಡ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಟ್ರೈಲರ್ ಕಟ್ ಹೇಗಾಗಿದೆ, ಹೇಗಿರುತ್ತೆ ಡೆವಿಲ್ ಟ್ರೈಲರ್, ಇದು ಹಾರರ್ ಕಾಮಿಡಿನಾ, ಹಾರರ್ ವಿತ್ ಆ್ಯಕ್ಷನ್ ಸಿನಿಮಾನ, ಇಲ್ಲ ಸೋಷಿಯಲ್ ಕನ್ಸರ್ನ್ ಇರೋ ಸಿನಿಮಾನ, ಎಲ್ಲದಕ್ಕೂ ಕೂಡ ಡಿಸೆಂಬರ್ 5ಕ್ಕೆ ಒಂದು ಕ್ಲಾರಿಟಿ ಅಂತೂ ಸಿಗುತ್ತೆ. ನೋಡಿ, ಈ ನಡುವೆ ಅನೇಕ ಪ್ರಶ್ನೆಗಳು ದರ್ಶನ್ ಅಭಿಮಾನಿಗಳಲ್ಲಿ ಕಾಡ್ತಾ ಇರೋದು. ಒಂದು, ಅಭಿಷೇಕ್ ಆ್ಯಂಡ್ ಸುಮಲತಾ ಅವರು ಬಹಿರಂಗವಾಗಿ ದರ್ಶನ್ ಸಿನಿಮಾಗೆ ಏನಾದರೂ ಪ್ರಚಾರ ಮಾಡ್ತಾರಾ ಅಥವಾ ಪ್ರಚಾರ ಮಾಡದೆ ದೂರ ಉಳಿತಾರಾ ಅಂತ. ಈಗಾಗಲೇ ಸುಮಲತಾ, ಅಭಿಷೇಕ್ ಹಾಗೂ ದರ್ಶನ್ ನಡುವಿನ ಅಸಮಾಧಾನ ಎಲ್ರಿಗೂ ಕೂಡ ಗೊತ್ತಿರೋ ವಿಚಾರ. ಈ ನಡುವೆ ಅಟ್ಲೀಸ್ಟ್ ಕನ್ಸರ್ನ್ಗೋಸ್ಕರನಾದರೂ ದರ್ಶನ್ ಅವ್ರನ್ನ ಬೆಂಬಲಿಸ್ತಾರಾ ಅನ್ನೋ ಪ್ರಶ್ನೆಗಳು ಹೇಳ್ತಾ ಇರೋದು. ಇತ್ತ ಪ್ರೆಸ್ ಮೀಟ್ಗೆ, ಇವತ್ತು ನಡೆದಂಥ ಪ್ರೆಸ್ ಮೀಟ್ಗೆ ವಿಜಯಲಕ್ಷ್ಮಿ ಅವರೇ ಖುದ್ದಾಗಿ ಗೈರು ಹಾಜರಿದ್ದಿದ್ದು ಅನೇಕರಿಗೆ ಹಲವು ಅನುಮಾನಗಳನ್ನು ಹುಟ್ಟುಹಾಕ್ತು. ಅಂದರೆ ಅವರಿಗೆ ಇದನ್ನು ಹೊರತುಪಡಿಸಿ ಅನೇಕ ಕೆಲಸಗಳಿದ್ದಾವೆ, ಅದು ಅವ್ರ ಪರ್ಸ್ನಲ್ ಕನ್ಸರ್ನ್, ಹಾಗಾಗಿ ಅವರು ಬಂದಿಲ್ಲ ಅನ್ನೋ ಕ್ಲಾರಿಟಿನ ಸಿನಿಮಾ ತಂಡ ಮತ್ತು ಡೈರೆಕ್ಟರ್ ಮಿಲ್ನಾ ಪ್ರಕಾಶ್ ಅವರು ಕೂಡ ಹೇಳಿದ್ರು. ಹಲವರಲ್ಲಿ ವಿಜಯಲಕ್ಷ್ಮಿ ಅವರಿಗೆ ನೇರವಾಗಿ ಮಾಧ್ಯಮಗಳು ಪ್ರಶ್ನೆಯನ್ನು ಕೇಳಬಹುದು ಅನ್ನೋ ಕಾರಣಕ್ಕೆ ವಿಜಯಲಕ್ಷ್ಮಿ ಅವರು ಗೈರಾಗಿದ್ದಾರೆ ಅಂತಲೂ ಇರ್ಬೋದು. ಅದರ ಕೆಲಸ ಸಿನಿಮಾ ತಂಡದ್ದು, ಅದು ಅವ್ರು ಮಾಡ್ತಾರೆ. ಇನ್ನು ಪರ್ಸ್ನಲಾಗಿ ಏನು ಪ್ರಚಾರ ಬೇಕೋ ಅದನ್ನು ವಿಜಯಲಕ್ಷ್ಮಿ ಅವರು ಪರೋಕ್ಷವಾಗಿ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ಇದ್ದಾವೆ. ನೋಡಿ, ಎಲ್ಲೋ ಒಂದು ಕಡೆ ಇದೇ ವಿಜಯಲಕ್ಷ್ಮಿ ಮೇಡಮ್ ಅವರು ತಮ್ಮ ಇನ್ಸ್ಟಾ ಪೋಸ್ಟ್ಗಳನ್ನು ನೋಡಿ ಅತಿಗೆ ಹೊರಗೆ ತುಂಬ ಖುಷಿಯಾಗಿದ್ದಾರೆ ಅನ್ನೋ ಕಮೆಂಟ್ಸ್ಗಳು ಕೂಡ ಇತ್ತೀಚೆಗೆ ವೈರಲ್ ಆಗಿದ್ದು ಉಂಟು. ಯಾಕೆಂದರೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ವಿಜಯಲಕ್ಷ್ಮಿ ಅವರು ಅವರ ಸಿಂಗಲ್ ಫೋಟೋಗಳನ್ನೇ ಹೆಚ್ಚು ಅಪ್ಲೋಡ್ ಮಾಡ್ತಾ ಇರೋದೇ ಅವರ ಅಭಿಮಾನಿಗಳಿಗೆ ಒಂದು ಅಸಮಾಧಾನಕ್ಕೂ ಕೂಡ ಕಾರಣ ಇತ್ತು. ಎಲ್ಲೋ ಒಂದು ಕಡೆ ದರ್ಶನ್ ಅವರು ಜೈಲಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ, ಬೆನ್ನು ಅಂತ ಹೇಳ್ತಾರೆ, ಹಾಸಿಗೆ ಕೊಡಿ, ದಿಮ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಅವರ ಪತ್ನಿಯವರು ಇಂಥ ಸಮಯದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಅವ್ರು ಮ್ಯೂಚುವಲ್ ಜೊತೆಯಾಗಿರೋ ಫೋಟೋಗಳನ್ನು ಹಾಕ್ತಾಯಿದ್ರು, ಸಿಂಗಲ್ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಾ ಇರೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಗಳು ಕೂಡ ಬಂದಿದ್ದುಂಟು. ಅದು ಅವರ ವೈಯಕ್ತಿಕ. ಆದರೆ ದರ್ಶನ್ ಅವರೊಂದಿಗೆ ಪ್ರೆಸ್ ಮೀಟ್ ಮಾಡಬೇಕು ಅಂತ ನಾವು ತುಂಬ ಕಾದಿದ್ವಿ ಅಂತ ಇದೇ ಮಿಲನಾ ಪ್ರಕಾಶ್ ಅವರು ಇವತ್ತು ಪ್ರೆಸ್ ಮೀಟ್ನಲ್ಲಿ ಹೇಳ್ಕೊಂಡ್ರು. ಅವರು ಹೊರ ಬರೋದಕ್ಕೆ ಆಗಲೇ ಇಲ್ಲ, ನಾವು ಅವ್ರ ಜೊತೆಗೆ ಪ್ರೆಸ್ ಮೀಟ್ ಮಾಡ್ತಾಯಿದ್ವಿ, ಟ್ರೈಲರ್ ರಿಲೀಸ್ಗೂ ಮುಂಚೆ ಒಂದು ಪ್ರೆಸ್ ಮೀಟನ್ನು ಮಾಡಬೇಕು, ಅದು ಅವರು ಇರಬೇಕು ಅಂತಲೇ ತುಂಬ ಪ್ಲ್ಯಾನ್ ಮಾಡಿದ್ವಿ, ಎಲ್ಲವೂ ಕೂಡ ಅದಾಗಲೇ ಇಲ್ಲ ಅಂತ ಒಂದಿಷ್ಟು ಕ್ಲಾರಿಟಿಗಳನ್ನು ಕೊಡ್ತು. ನೋಡಿ, ಇನ್ನು ಕನ್ನಡ ಸಿನಿಮಾ ಬೆಳೆಸಿ ಅನ್ನೋ ದರ್ಶನ್ ಸಿನಿಮಾಗೆ ಅವರ ಟೈಟ್ಲ್ ಕಾರ್ಡ್ ಏನಿದೆಯಲ್ಲ ಅದು ಇಂಗ್ಲೀಷ್ ಟೈಟಲ್ನಲ್ಲಿ ಇರೋದು ಯಾಕೆ ಅನ್ನೋ ಪ್ರಶ್ನೆಗಳು ಸಹಜವಾಗಿ ಪ್ರೆಸ್ ಮೀಟ್ನಲ್ಲಿ ಕೇಳಿಬಂತು. ಇದು ಒಂದು ರೀತಿಯಾಗಿ ಇರುಸು ಮುರುಸಾದರೂ ಕೂಡ ಎಲ್ಲೋ ಒಂದು ಕಡೆ ಪ್ರಶ್ನೆ ತುಂಬ ಕಿರಿಕಿರಿ ಅಂತ ಸಿನಿಮಾ ತಂಡಕ್ಕೂ ಅನ್ನಿಸ್ತು. ಅದಕ್ಕೆಲ್ಲೋ ಒಂದು ಕಡೆ ಡೈರೆಕ್ಟರ್ ಕೋಪ ಆದಂತೆ ಕಂಡರು. ಅದಕ್ಕೇನು ಹೇಳಬೇಕು ಗೊತ್ತಾಗಲಿಲ್ಲ. ನೋಡಿ, ಹೆಸರು ಇಂಗ್ಲೀಷ್ನಲ್ಲಿದ್ದ ತಕ್ಷಣಕ್ಕೆ ಕನ್ನಡ ಅಭಿಮಾನ ಇಲ್ಲ ಅಂತಲ್ಲ, ನನ್ನ ಹೆಸರನ್ನೇ ನೀವು ಯಾವ ಭಾಷೆಯಲ್ಲಿ ಸೇವ್ ಮಾಡ್ಕೊಂಡಿದ್ದೀರಾ ಅಂತಲೂ ಕೂಡ ನೇರವಾಗಿ ಕೇಳಿದ್ರು. ಅದು ಯಾಕೋ ವಿಕೋಪಕ್ಕೆ ಹೋಗುತ್ತೆ, ಅದು ಸರಿಯಾಗೋದಿಲ್ಲ, ಚರ್ಚೆಗೆ ಇನ್ನೊಂದು ಹಂತಕ್ಕೆ ಹೋಗಿಬಿಡುತ್ತೆ, ದಯವಿಟ್ಟು ಮೊದಲು ಹಾಕ್ರಪ್ಪ, ಅದು ಕನ್ನಡದಲ್ಲಿ ಹಾಕಿಸ್ರೋ ಅಂತಲೂ ಕೂಡ ತಮ್ಮ ಸಿನಿಮಾ ಟೀಮ್ಗೆ ಡೈರೆಕ್ಟರ್ ಕೂಡ ಗದರಿಸಿದ್ದು ಕಂಡು ಬಂತು. ಯಾಕೆ ಪ್ರಶ್ನೆ ಹೇಳ್ತು ಅಂದರೆ, ಕನ್ನಡ ಸಿನಿಮಾ ಬೆಳೆಸಿ ಅಂತ ಒತ್ತಿ ದರ್ಶನ್ ಅವ್ರು ಹೇಳ್ತಾ ಇದ್ದಿದ್ದಕ್ಕೆ ಮಾಧ್ಯಮದವರು ಅದನ್ನು ತಿರುಚಿ ಮತ್ತು ಅದೇ ಪ್ರಶ್ನೆಯನ್ನು ಕೇಳೋ ಕೆಲಸವನ್ನು ಇವತ್ತು ಮಾಡಿದರು. ಇನ್ನು ದರ್ಶನ್ ಸದ್ಯ ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ಡೆವಿಲ್ ಸಿನಿಮಾಗೆ ಪರೋಕ್ಷವಾಗಿ ಯಾವ ನಟರು ಕೂಡ ಸಪೋರ್ಟ್ ಮಾಡದೇ ಇರೋದು, ಯಾವ ನಟರು ಕೂಡ ಪರೋಕ್ಷವಾಗಿರ್ಬೋದು ಅಥವಾ ನೇರವಾಗಿ ಡೆವಿಲ್ ಸಿನಿಮಾಗೆ ಎಲ್ಲರೂ ಕೂಡ ಹಾರೈಸಿ, ಶುಭ ಹಾರೈಸಿ, ಸಕ್ಸಸ್ ಕಾಣಲಿ, ಈ ಥರ ಒಂದು ನೋವಿನಲ್ಲಿದ್ದಾಗ ಒಬ್ಬ ನಟ ಜೈಲಿನಲ್ಲಿ ಇದ್ದುಕೊಂಡು ಇಷ್ಟು ದೊಡ್ಡ ಅದ್ಧೂರಿ ಸಿನಿಮಾ ರಿಲೀಸ್ ಮಾಡಿದಂಥ ಉದಾಹರಣೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಂತೂ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಇತ್ತೀಚೆಗೆ ಯಾರೋ ಒಬ್ಬ ನಟ ಆ ಥರದ ಒಂದು ಸಿನಿಮಾವನ್ನು ಜೈಲಿನಲ್ಲಿ ಇದ್ಕೊಂಡು ರಿಲೀಸ್ ಮಾಡಿದ. ಆದರೆ ದರ್ಶನ್ ಅವರ ರೇಂಜಿಗೆ ಆ ಥರದ ಒಂದು ಖ್ಯಾತಿ ಪ್ರಖ್ಯಾತಿ, ಒಂದು ದೊಡ್ಡ ಬಜೆಟ್ನ ಸಿನಿಮಾ, ಈ ಥರದ ಒಂದು ಹ್ಯೂಜ್ ರೆಸ್ಪಾನ್ಸ್ ಸಿಗೋ ಸಿನಿಮಾ, ಈ ಥರದ ಸಿನಿಮಾಗಳು ಒಬ್ಬ ನಟ ಅಲ್ಲಿ ಕೂತ್ಕೊಂಡು ನೋಡುವಂಥ ಪರಿಸ್ಥಿತಿ ಯಾರಿಗೂ ಕೂಡ ಬಂದಿರಲಿಲ್ಲ. ಇಂಥ ಸಮಯದಲ್ಲಿ ನೈತಿಕವಾಗಿ ಬೆಂಬಲ ನೀಡಬೇಕಾಗಿದ್ದು ಕನ್ನಡ ಸ್ಟಾರ್ಗಳ ಕರ್ತವ್ಯ. ಒಂದು ಮಾನವೀಯ ದೃಷ್ಟಿಯಿಂದ ಅವ್ರು ಮಾಡಬೇಕಾಗಿತ್ತು. ಆದರೂ ಕೂಡ ಕನ್ನಡ ನಟರು ದೂರ ಉಳಿತಾ ಇದ್ದಾರೆ ಅನ್ನೋ ಆಕ್ರೋಶ ಸಹಜವಾಗೂ ಕೂಡ
ಎಲ್ಲರಲ್ಲೂ ಇದೆ. ಈ ನಡುವೆ ದರ್ಶನ್ ಯಾವಾಗಲೂ ಕೂಡ ಅದು ಸಿಂಗಲ್ ಸಿನಿಮಾ ಚಾಲೆಂಜಾಗೆ ತೊಗೊಳ್ತಾರೆ, ಅವ್ರು ಯಾವತ್ತೂ ಇದೇ ರೀತಿಯಾಗಿ ಸಿನಿಮಾನ ಗೆಲ್ತಾ ಬಂದಿರೋರು ಅನ್ನೋ ರೀತಿಯಾಗಿ ಅವರ ಅಭಿಮಾನಿಗಳು ಕೂಡ ಕಮೆಂಟ್ಸನ್ನು ಮಾಡಿಕೊಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಸಿನಿಮಾ ಡಿಸೆಂಬರ್ 11ಕ್ಕೆ ಒಂದು ದಿನ ಮುಂಚೆನೇ ರಿಲೀಸ್ ಆಗ್ತಾಯಿದೆ. ಎಲ್ಲ ಸವಾಲುಗಳನ್ನು ದಾಟಿ ಥಿಯೇಟ್ರಿಗೆ ಸಿನಿಮಾ ಬರ್ತಾಯಿದೆ. ದರ್ಶನ್ ಅವ್ರನ್ನ ನಾವು ಜೈಲಿನಲ್ಲೂ ಕೂಡ ಮೀಟ್ ಆಗಿದ್ದೀನಿ, ಆದರೆ ಅಲ್ಲೂ ಸಿನಿಮಾ ಮಾತುಗಳನ್ನೇ ಆಡಿದ್ದೀವಿ ಅಂತ ಡೈರೆಕ್ಟ್ರ್ ಹೇಳ್ತಾಯಿದ್ರು. ಎಲ್ಲೂ ಕೂಡ ಡಿಪ್ರೆಷನ್ ಹೋಗಿಲ್ಲ. ಅವ್ರ ಸಿನಿಮಾ ಯಾವ ಹಂತಕ್ಕೆ ಬಂದಿದೆ, ಏನೆಲ್ಲ ಆಗಿದೆ, ಹೇಗಿದೆ ಸಿನಿಮಾ, ಸುಮಾರು ವಿಚಾರಗಳನ್ನು ಅವ್ರು ಜೈಲಿನಲ್ಲೇ ಕೇಳ್ತಾಯಿದ್ರು. ಆದರೆ ಪ್ರಚಾರಕ್ಕೋಸ್ಕರ ದರ್ಶನ್ ಅವರು ಪೆರೋಲ್ ಮೇಲೆ ತರೋ ಯೋಚನೆ ಏನಾದರೂ ಇದೆಯಾ ಅನ್ನೋ ಪ್ರಶ್ನೆ ಅನೇಕರಿಗೆ ಆ ಥರದ್ದು ಒಂದು ಕುತೂಹಲ ಇದೆ. ನೋಡಿ, ಜೈಲಿನಲ್ಲಿದ್ದವ್ರಿಗೆ ಪೆರೋಲ್ ಮೇಲೆ ಯಾವ್ದಾದ್ರು ಉದ್ದೇಶ ಇದ್ದಾಗ ಅಥವಾ ಫ್ಯಾಮಿಲಿಯಲ್ಲಿ ಯಾರಾದರೂ ಆಕಸ್ಮಿಕವಾಗಿ ಏನಾದರೂ ಈ ಥರದೊಂದು ಮರಣವನ್ನು ಅಪ್ಪಿದಾಗ ಆ ಥರದೊಂದು ಪೆರೋಲ್ ಮೇಲೆ ಮನೆಗೆ ಬಂದು ವಾಪಸ್ ಹೋಗಿದ್ದು ಉಂಟು. ಯಾಕೆಂದರೆ ಇದೇ ರೇಣುಕಾಸ್ವಾಮಿ ಕೇಸ್ನಲ್ಲೇ ಅದರಲ್ಲೊಬ್ಬ ಆರೋಪಿಯಾಗಿದ್ದಂಥ ಒಬ್ಬ ವ್ಯಕ್ತಿ ಚಿತ್ರದುರ್ಗಕ್ಕೂ ಕೂಡ ಬಂದು ರಾತ್ರೋರಾತ್ರಿ ತಮ್ಮ ಪೋಷಕರ ಒಂದು ಶವವನ್ನು ನೋಡಿಕೊಂಡು ವಾಪಸ್ ಹೋಗಿದ್ದು ಉಂಟು. ನೋಡಿ, ಆ ಥರದ ಸಂದರ್ಭಗಳಲ್ಲಿ ಪೆರೋಲ್ ಸಿಗೋದು ಹೆಚ್ಚು. ಆದರೆ ಒಬ್ಬ ಸ್ಟಾರ್ ನಟ ಅನ್ನೋ ಕಾರಣಕ್ಕೆ ಪೆರೋಲ್ಗೆ ಅಪ್ಲೈ ಮಾಡಿಕೊಂಡು ಅದು ಪೆರೋಲ್ ಸಿಗುತ್ತಾ ಇಲ್ವೋ ಅನ್ನೋದು ಕೂಡ ವಕೀಲರಿಗೆ ಗೊತ್ತಿರುತ್ತೆ. ಹಾಗಾಗಿ ಈ ವಿಚಾರವಾಗಿ ಏನಾದರೂ ನೀವು ಡಿಸೈಡ್ ಮಾಡಿದ್ದೀರಾ ಅನ್ನೋದನ್ನು ನಿರ್ದೇಶಕರು ಕೇಳಿದಾಗ ಅವರು ಈ ರೀತಿ ಯಾವ ಐಡಿಯಾ ಕೂಡ ಇಲ್ಲ, ಆ ಥರದ್ದು ಯಾವ ಯೋಚನೆ ಕೂಡ ಮಾಡಿಲ್ಲ. ದರ್ಶನ್ ಅವರು ಯಾವತ್ತೂ ಕೂಡ ತಮ್ಮ ವೈಯಕ್ತಿಕ ವಿಚಾರವನ್ನು ನಮ್ಮ ಮುಂದೆ ಯಾವತ್ತೂ ಹೇಳ್ಕೊಳ್ಳೇ ಇಲ್ಲ. ಸಿನಿಮಾದ ಸೆಟ್ಟಲ್ಲೂ ಕೂಡ ಇದೇ ರೀತಿಯ ಚರ್ಚೆಗಳು ಆಗೇ ಇಲ್ಲ. ದರ್ಶನ್ ತುಂಬಾ ಪ್ರೊಫೆಷ್ನಲ್ ಆಗಿ ಕೆಲಸ ಮಾಡಿದ್ರು. ಯಾವುದೇ ಕಾರಣಕ್ಕೂ ಒಂದೇ ಒಂದು ದಿನವೂ ದರ್ಶನ್ ತಮ್ಮ ವೈಯಕ್ತಿಕ ವಿಷಯಗಳನ್ನು, ಅಂದರೆ ಇದೆಲ್ಲ ಆಗೋಯ್ತಲ್ಲ ರೇಣುಕಾಸ್ವಾಮಿ ಕೇಸ್ನಲ್ಲಿ, ಅದರ ಬಗ್ಗೆ ಎಲ್ಲೂ ಕೂಡ ಡೈರೆಕ್ಟರ್ ಹತ್ರ ಮಾತನಾಡಲೇ ಇಲ್ವಂತೆ, ಸಿನಿಮಾ ಟೀಮ್ ಜೊತೆಗೂ ಕೂಡ ಮಾತನಾಡಲಿಲ್ವಂತೆ. ಇದಿಷ್ಟು ದರ್ಶನ್ ಅವರ ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ. ನೋಡಿ, ಡಿಸೆಂಬರ್ 5 ಡೆವಿಲ್ ಸಿನಿಮಾ ಟ್ರೈಲರ್ ರಿಲೀಸ್ ಆಗ್ತಾಯಿದೆ. ಬೆಳಗ್ಗೆ 10:05 ಡೆವಿಲ್ ಸಿನಿಮಾದ ಆರ್ಭಟದ ಒಂದು ಝಲಕ್ ರಿವೀಲ್ ಆಗುತ್ತೆ. ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡಬೇಕು ಅಂತ ಅಭಿಮಾನಿಗಳು ಕೂಡ ಕಾಯ್ದಿದ್ದಾರೆ. ಟ್ರೈಲರ್, ಹಳೆಯ ಟ್ರೈಲರ್ಗಳು ಏನೆಲ್ಲ ಬರೆದಿದ್ದಾವಲ್ವ ಅದೆಲ್ಲ ದಾಖಲೆಗಳನ್ನು ಉಡೀಸ್ ಮಾಡಬೇಕು. ಅಂದರೆ ನೋಡಿ, ರಿಲೀಸ್ ಆದ ತಕ್ಷಣಕ್ಕೆ ಏಕಾಏಕಿಯಾಗಿ ಅದನ್ನು ಟ್ರೆಂಡಿಂಗ್ನಲ್ಲಿಡೋದು. ಟ್ವಿಟರ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಎಲ್ಲ ಕಡೆ. ಅಂದರೆ ಹಳೆಯ ಸಿನಿಮಾದ ಟ್ರೈಲರ್ಗಳಿರುತ್ತಲ್ವ ಅದನ್ನೆಲ್ಲವನ್ನೂ ಮೀರಿ ಈ ಬಾರಿ ಹೊಸ ಮೈಲಿಗಲ್ಲು ಸಾಧಿಸಬೇಕು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಫ್ಯಾನ್ಸ್ಗಳ ಒಂದು ಚರ್ಚೆ. ಇದೆಲ್ಲದರ ಜೊತೆಗೆ ದರ್ಶನ್ ಅವರ ಒಂದು ಸಿನಿಮಾದ ಹಾಡು ಇದ್ದರೆ ನೆಮ್ಮದಿಯಾಗಿರಬೇಕು, ಆ ಹಾಡಿನ ಕುರಿತಾಗಿಯೂ ಕೂಡ ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಚರ್ಚೆ ಕೂಡ ಆಯಿತು. ಇದ್ದರೆ ನೆಮ್ಮದಿಯಾಗಿರಬೇಕು ಅನ್ನೋದು ನೀವು ದುರುದ್ದೇಶಪೂರಿತವಾಗೋ ಅಥವಾ ಉದ್ದೇಶಪೂರಿತವಾಗೋ ತಂದಿದ್ದ ಹಾಡನ್ನು ಅಂತ ಕೇಳಿದಾಗ ಅದಕ್ಕೆ ಡೈರೆಕ್ಟ್ರು ಕೂಡ ನೋಡಿ, ಅದು ಯಾವ ಇನ್ಸಿಡೆಂಟ್ ಆಗಿದೆ ಅನ್ನೋದು ಗೊತ್ತು. ಯಾಕೆಂದರೆ ಆ ಲೈನ್ ಏನಿದೆ ವಿಜಯಲಕ್ಷ್ಮಿ ಅವರಿಗೆ ತಮ್ಮ ಸ್ವಂತ ಪತ್ನಿಗೆ ಬೈಬೇಕಾದ್ರೆ ಬಳಸಿದಂಥ ವಾಕ್ಯ, ಅದನ್ನೇ ಸಿನಿಮಾ ಹಾಡಾಗಿ ಬಳಸಲಾಗಿದೆ. ಅದನ್ನು ಪ್ರಕಾಶ್ ಅವರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಕೇಳಿದಾಗ ಅವರು ಅಸಲಿಗೆ ಈ ವಾಕ್ಯದ ಹಿನ್ನೆಲೆನೇ ನನಗೆ ಗೊತ್ತಿರಲಿಲ್ಲ, ಇಷ್ಟೆಲ್ಲ ಕತೆ ಇದೆ ಅನ್ನೋದೇ ಗೊತ್ತಿರಲಿಲ್ಲ, ನನಗೆ ಯಾರೋ ಒಬ್ಬರು ಹೇಳಿದ್ರು, ಬರೆದು ಕಳಿಸಿದ್ರು ಈ ಹಾಡನ್ನು, ಸೊ ಚೆನ್ನಾಗಿದೆ ಇದನ್ನೇ ಇಟ್ಕೊಳ್ಳಿ ಅಂತ ಹೇಳಿದ್ದೆ. ಅದಾದಮೇಲೆ ನನಗೆ ಸ್ವಲ್ಪ ದಿನಗಳ ನಂತರ ಗೊತ್ತಾಯಿತು ಈ ಒಂದು ಲೈನಿನ ಹಿಂದೆ ಈ ಥರದೊಂದು ದೊಡ್ಡ ಕತೆ ಇದೆ ಅಂತ ಹೇಳಿ. ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ದರ್ಶನ್ ಅವರಿಗೆ ಅವರ ಮಾನಸಿಕವಾಗಿ ಜೊತೆಗೆ ಅವ್ರ ಪರ್ಸ್ನಲ್ ಲೈಫ್ನಲ್ಲಾದಂಥ ನೋವುಗಳನ್ನು ಯಾರಿಗೋ ಒಬ್ಬರಿಗೆ ಟಾಂಗ್ ಕೊಡಲಿಕ್ಕೋ ಟಾರ್ಗೆಟ್ ಮಾಡಿಯೋ ಈ ಹಾಡುಗಳನ್ನು ಬರೆದಿದ್ದಾರೆ ಅನ್ನೋ ಉದ್ದೇಶ. ಕೆಲವೊಂದು ಸೀನ್ಗಳನ್ನು ಅವ್ರ ನಿಜ ಜೀವನದಲ್ಲಾದಂಥ ನೋವು, ವ್ಯಥೆ, ಯಾತನೆ ಅದನ್ನೆಲ್ಲವನ್ನು ಮೆಟ್ಟಿ ನಿಂತಿದ್ದು ಇನ್ಯಾರಿಗೋ ತಿರುಗೇಟ್ ಕೊಡೋ ಕಾರಣಕ್ಕೆ ಕೆಲವೊಂದು ಸೀನ್ಗಳನ್ನು ಇಟ್ಟಿದ್ದಾರೆ ಅನ್ನೋ ಎಲ್ಲ ಗೊಂದಲ, ಕುತೂಹಲ ಎಲ್ಲದಕ್ಕೂ ಕೂಡ ಸಿನಿಮಾ ರಿಲೀಸ್ ಆದಮೇಲೆ ಗೊತ್ತಾಗುತ್ತೆ. ನೋಡೋಣ ಏನಾಗಬಹುದು. ಸಿನಿಮಾ ಜನರು ಇಷ್ಟಪಡ್ತಾರೆ. ಜೊತೆಗೆ ದರ್ಶನ್ ಅವ್ರ ಸಿನಿಮಾ ಅಂದಾಗ ಒಂದು ಮಾಸ್ ಆಡಿಯನ್ಸ್ ಅಂತರೂ ಇದ್ದೇ ಇರ್ತಾರೆ. ಅವ್ರ ಸಿನಿಮಾನ ಹೇಗೆ ಅಂದರೂ ಒಂದು ವಾರಕ್ಕಂತರೂ ಗೆಲ್ಲಿಸ್ಕೊಂಡು ತೊಗೊಂಡು ಹೋಗ್ತಾರೆ. ಆದರೆ ಸಿನಿಮಾ ಫ್ಲೇವರ್ ಹೇಗಿದೆ, ಆ ಟೇಸ್ಟ್ ಹೇಗಿದೆ, ಅದು ಎಲ್ರಿಗೂ ಕೂಡ ರುಚಿಸಬೇಕಲ್ವ. ಆಗ ಮಾತ್ರ ಸಿನಿಮಾ ಇನ್ನೊಂದು ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ. ಅದನ್ನು ಕೂಡ ನಾವು ಕಾದು ನೋಡಬೇಕಾಗುತ್ತೆ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಕನ್ನಡದ ಸಿನಿಮಾ ಸಕ್ಸಸ್ ಆಗಲಿ ಅಂತ ನಾವೆಲ್ಲರೂ ಕೂಡ ಶುಭ ಹಾರೈಸೋಣ.